ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಆರ್ಟ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಇಲಾಖೆಯಲ್ಲಿ ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಮುಂಬರುವ ದಿನಾಂಕದ ಪರೀಕ್ಷೆಯ ದಿನಾಂಕಗಳನ್ನು ನೋಡೋಣ. ಹಾಗೆ ಯಾರೆಲ್ಲ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮ್ಸ್ಗೋಸ್ಕರ ಕಾಯ್ತಿದ್ದೀರಾ, ಹಾಗೆ ಮುಂಬರ್ತಕ್ಕಂಥ ನೋಟಿಫಿಕೇಷನ್ಗಳಿಗೂ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿದ್ಯಾರ್ಥಿಗಳು ಈಗೆಲ್ಲ VA, PDO ಮತ್ತು BMTC ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ ಓದ್ತಿದ್ದೀರಾ, ಅವರಿಗೆಲ್ಲ ಆಲ್ ದ ಬೆಸ್ಟ್ ನಮ್ಮ ಚಾನಲ್ ಕಡೆಯಿಂದ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ಬೋದು KA ಡಿಪಾರ್ಟ್ಮೆಂಟ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ನೀವಿಲ್ಲಿ ನೋಡ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಇಲಾಖೆಗಳಲ್ಲಿ ಅಥವಾ ವಿವಿಧ ಸಂಸ್ಥೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಮುಂಬರುವ ದಿನಾಂಕದಲ್ಲಿ ನಡೆಸಲು ಉದ್ದೇಶಿರ್ತಕ್ಕಂಥ ಯಾವುದೇ ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಯಾವೆಲ್ಲ ಹುದ್ದೆಗಳಿಗೆ ನೀವೆಲ್ಲ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಇದ್ದೀರಾ ಮತ್ತು ಅದರದ ಒಟ್ಟು ಹುದ್ದೆಗಳು ಎಷ್ಟು, ತಾತ್ಕಾಲಿಕ ಪರೀಕ್ಷೆಯ ದಿನಾಂಕಗಳು ಯಾವ್ಯಾವಾಗ ಅಂತೇಳಿ ಕೂಡ ಇಲ್ಲಿ ನಿಮ್ಗೆ ಅವರೊಂದು ಸರ್ಕ್ಯುಲರನ್ನು ಬಿಡುಗಡೆ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಮೊದಲನೇದಾಗಿ ಬರ್ತಕ್ಕಂಥದ್ದಾದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಇಲ್ಲಿ ನೋಡ್ಬೋದು ಬ್ರಾಕೆಟ್ನಲ್ಲಿ ಸಹಕಾರ ಲೆಕ್ಕಿಗ, ಹಾಗೆ ಸಹಾಯಕ ಸಂಚಾರಕ, ನಿರೀಕ್ಷಕ, ಕರ್ನಾಟಕ ಸಾರಿಗೆ ಇಲಾಖೆ ಪೇದೆ, ಕುಶಲಕರ್ಮಿ ಮತ್ತು ತಾಂತ್ರಿಕ ಸಹಾಯಕ. ಇಲ್ಲಿ ನೀವು ಅಧಿಸೂಚನೆಯನ್ನು ಇಲ್ಲಿ ನೋಡ್ಬೋದು. 17/8 ಅಂದರೆ ಆಗಸ್ಟ್ 17ಕ್ಕೆ ಇಲ್ಲಿ ಅವರು ನೋಟಿಫಿಕೇಷನ್ನ ಬಿಡ್ತಾರೆ. ಆಲ್ರೆಡಿ ಬಿಟ್ಟಿದ್ದು. ಈಗ ನೀವಿಲ್ಲಿ ನೋಡ್ಬೋದು ಯಾರೆಲ್ಲ ಇಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ, ಇಲ್ಲಿ ಅವರು ತಾತ್ಕಾಲಿಕ ಪರೀಕ್ಷೆಯ ದಿನಾಂಕವನ್ನು ಇಲ್ಲಿ ಅವರು ಕೂಡ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೀವು ನೋಡ್ಬೋದು 12/7/2024, ಹಾಗೆ 13/7/2024, 14/7/2024. ಅಂದರೆ ಇಲ್ಲಿ ಜುಲೈ ತಿಂಗಳ 12, 13, 14ನೇ ತಾರೀಕು ಈ ಪರೀಕ್ಷೆಯನ್ನು ನಡೆಸಲಿಕ್ಕೆ KA ಬೋರ್ಡ್ ಅವರು ತೀರ್ಮಾನವನ್ನು ನಡೆಸಿರ್ತಾರೆ. ಅದೇ ರೀತಿಯಾಗಿ ಸೆಕೆಂಡ್ ನೀವಿಲ್ಲಿ ನೋಡೋದಾದರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಹಾಗೂ ಪ್ರಥಮ ದರ್ಜೆಯ ಲೆಕ್ಕ ಸಹಾಯಕರು ಗ್ರೂಪ್ C ಪರೀಕ್ಷೆಗಳೇ. ಇಲ್ಲಿ ನೀವು ಯಾರೆಲ್ಲ 5/2/2024 ಅಂದರೆ ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಯಾರೆಲ್ಲ ಅಪ್ಲಿಕೇಶನನ್ನು ಸಲ್ಲಿಸಿದ್ದೀರಾ ಅವರಿಗೆ ಇಲ್ಲಿ ನೋಡ್ಬೋದು. ನೀವು 64 ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನನ್ನು ಇಲ್ಲಿ ಸಲ್ಲಿಸಿದ್ದೀರಾ, ಇಲ್ಲಿ 11/8 ಆಗಸ್ಟ್ 11ನೇ ತಾರೀಕು ಇಲ್ಲಿ ಪರೀಕ್ಷೆ ದಿನಾಂಕವನ್ನು ನಡೆಸಲಿಕ್ಕೆ ಇಲ್ಲಿ ಇಲಾಖೆಯವರು ತೀರ್ಮಾನಿಸಿದ್ದಾರೆ. ಹಾಗೆ ಬೆಂಗಳೂರು ಮಹಾನಗರ ಪಾಲಿಕೆಯ ಸಾರಿಗೆ ಸಂಸ್ಥೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ನಿರ್ವಾಹಕ ದರ್ಜೆ 3 ಮೇಲ್ವಿಚಾರಕರಂತೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 3/4/2024ರಲ್ಲಿ ಹಾಕಿರ್ತಕ್ಕಂಥ ನೋಟಿಫಿಕೇಷನ್ ಹೊರಡಿಸಿದ್ದು. ಇಲ್ಲಿ ನೀವು ನೋಡ್ಬೋದು 2,500 ಬರೋಬ್ಬರಿ 2,500 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅವರಿಗೆ ಸೆಪ್ಟೆಂಬರ್ 1ನೇ ತಾರೀಕು ಇಲ್ಲಿ KA ಡಿಪಾರ್ಟ್ಮೆಂಟ್ದವರು ಅಪ್ಲಿಕೇಶನ್ ಹಾಕಿದ್ದಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಮೂಲಕ ಹುದ್ದೆಗಳನ್ನು ಭರ್ತಿ ಮಾಡಲು ಇಲ್ಲಿ ಯೋಚನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವೆಲ್ಲ ಕಾಯ್ತಿರೋ ಹಾಗೆ PSI ಇಲ್ಲಿ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ PSIದು ಇಲ್ಲಿ ಯಾರೆಲ್ಲ 3/3/2021ರಲ್ಲಿ ಅಪ್ಲಿಕೇಶನ್ ಹಾಕಿದ್ರ ಅವರಿಗೆ ಇಲ್ಲಿ 402 ಪೋಸ್ಟ್ದು PSIದು ನೀವಿಲ್ಲಿ ನೋಡ್ಬೋದು. 22/9/2024ರಲ್ಲಿ ಪರೀಕ್ಷೆ ನಡೆಸಲು ಇಲ್ಲೆಲ್ಲರಿಗೂ ಅನುಮತಿ ನೀಡಿದ್ದಾರೆ ಇಲ್ಲಿ. ಅದೇ ರೀತಿಯಾಗಿ ಕಂದಾಯ ಇಲಾಖೆ ಗ್ರಾಮೀಣ ಲೆಕ್ಕಿಗ ನೀವೆಲ್ಲರೂ ಕಾಯ್ತಿರೋದು ಈ ಪೋಸ್ಟ್ಗಾಗಿ ಕೂಡ ಇರ್ತಾರೆ. ಇಲ್ಲಿ 27/10/2024ರಂದು ಪರೀಕ್ಷೆ ನಡೆಸಲು ಇಲ್ಲೆಲ್ಲರೂ KA ಡಿಪಾರ್ಟ್ಮೆಂಟ್ದವರು ಇಲ್ಲಿ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಕಡ್ಡಾಯ ಕನ್ನಡ, ನೀವಿಲ್ಲಿ ನೋಡ್ಬೋದು ಲಾಸ್ಟ್ನೇದಾಗಿ ಇಲ್ಲೊಂದು ಕೊಟ್ಟಿದ್ದಾರೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಅನ್ವಯಿಸುವ ಹುದ್ದೆಗಳಿಗೆ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಅಂದರೆ ಈ ಎಲ್ಲ ಗ್ರಾಮ ಆಡಳಿತ VA ಪೋಸ್ಟಿಗೆ ಹಾಗೆ PSIಗೆ ಅಥವಾ ಬೇರೆ ಹುದ್ದೆಗಳಿಗೆಲ್ಲ ಕಡ್ಡಾಯ ಕನ್ನಡ KS ಪರೀಕ್ಷೆಗಳಿಗೆ ಎಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತಲ್ವ, ಆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಮುಂದಿನ ದಿನಗಳಲ್ಲಿ ಆ ದಿನಾಂಕವನ್ನು ತಿಳಿಸ್ತೀವಿ, ಆವಾಗ ಬಂದು ಎಕ್ಸಾಮ್ನ ಬರೀರಿ ಅಂತೇಳಿ ಕೂಡ ಇಲ್ಲಿ KA ಡಿಪಾರ್ಟ್ಮೆಂಟ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ
ಈ ಒಂದು ನೋಟಿಫಿಕೇಷನ್ನ ಕೂಡ ಹಾಕಿದ್ದಾರೆ. ನೀವಿಲ್ಲಿ ನೋಡ್ಬೋದು, ದಿನಾಂಕ 25/4/2024 ಇಲ್ಲಿ ನೋಟಿಫಿಕೇಷನ್ನ ಹೊರಡಿಸಿರ್ತಾರೆ. ಈ ಹುದ್ದೆಗಳಿಗೆ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ನಾವು ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡಿ ನಿಮಗೆ ಆನ್ಸರ್ ಕೊಡಲಿಕ್ಕೆ ನಾನಿಲ್ಲಿ ಪ್ರಯತ್ನ ಪಡ್ತೀನಿ. ನೀವು ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ಕೊತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.